ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 82 ಮಾನ್ಯ ಸಚಿವರಿಗೆ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಯವರೇ, ನಮ್ಮ ಪ್ರಶ್ನೆ ಕೇಳಿದ್ದು ಬಳ್ಳಾರಿ ಏರ್ಪೋರ್ಟ್ ಬಗ್ಗೆ. ಬಳ್ಳಾರಿ ಏರ್ಪೋರ್ಟಿಗೆ 2009ನಲ್ಲಿ ಫಸ್ಟ್ ಲ್ಯಾಂಡ್ ಅಕ್ವೈರ್ ಮಾಡಿದರು, ಅರೌಂಡ್ 900 acres. ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಸಭಾಪತಿಯವರೇ, ಹೌ ದ ಗೌರ್ಮೆಂಟ್ ಆ್ಯಂಡ್ ಬ್ಯೂರೋಕ್ರಸಿ ಫಂಕ್ಷನ್ಸ್ ಆ್ಯಂಡ್ ಹೌ ಇಟ್ ಶುಡ್ ನಾಟ್ ಫಂಕ್ಷನ್ ಅಂತ. 900 acres ಲ್ಯಾಂಡ್ ಅಕ್ವೈರ್ ಮಾಡಿದ್ದಾರೆ, ಬಟ್ ಅಪ್ರೋಚ್ ಟು ದ 900 acres ಏರ್ಪೋರ್ಟಿಗೆ ಲ್ಯಾಂಡ್ ಅಕ್ವೈರ್ ಮಾಡಿಲ್ಲ. ಅವರು ಯಾರು ಅಧಿಕಾರಿಗಳಿದ್ದರೂ ಅವರಿಗೆ ಒಂದು ಮೆಡಲ್ ಕೊಡ್ಬೇಕು ಅನ್ಸುತ್ತೆ ನನಗೆ. ನೀವೇ ಇದ್ರೆ ಅವಾಗ ಯಾರಾದರೂ ಪ್ರಶಸ್ತಿ ಕೊಡ್ಬೇಕು. ಅದು ಇರಲಿ ಬಿಡಿ, ಗುರ್ತು ನನಗೆ, ಅದು ಜನಾರ್ದನ್ ರೆಡ್ಡಿ ಇದ್ರು, ಗುರ್ತು ನನಗೆ ಯಾರು ಮಾಡಿದ್ರು ಅಂತ ಗುರ್ತು ನನಗೆ. ಅದು ನಂದು ಇಷ್ಟು ಪ್ರಶ್ನೆ. 14/9/2022 ನಾನೊಂದು ಪ್ರಶ್ನೆ ಕೇಳಿದ್ದೆ ಏರ್ಪೋರ್ಟ್ ಬಗ್ಗೆ. ಆವಾಗ ಆನ್ಸರ್ ಬಂದಿತ್ತು. ಅದರಲ್ಲಿ ಅರ್ಲಿಯರ್ ಏಜೆನ್ಸಿ ಅವರು 9 years or 10 yearsಯಿಂದ ಮಾಡಿಲ್ಲ, ಅವ್ರನ್ನ ನಾವು ಟರ್ಮಿನೇಟ್ ಮಾಡಿ ಇನ್ನೊಬ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಭಾಳ ಧನ್ಯವಾದಗಳು. ಅದ್ರ ಪ್ರಕಾರನೇ 16/11/2022 ನೀವು KSSIDC ಥ್ರೂ ಮಾಡಬೇಕು ಪ್ರಾಜೆಕ್ಟ್ ಅಂತ ನೀವು ಡಿಸಿಷನ್ ತಗೊಂಡಿದ್ದೀರಿ. ಅಗ್ರೀಡ್. ನಂದು ಇಷ್ಟೇ ಪ್ರಶ್ನೆ ಸಭಾಪತಿಯವರೇ, ಸಚಿವರಿಗೆ ಕೇಳೋದು, ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಬರ್ತದಾ ಇಲ್ಲ, ಎಸ್ ಆರ್ ನೋ ಅಷ್ಟೇ. ಇನ್ಯಾವುದು ನಾನು ಇನ್ನೇನು ಉಪಪ್ರಶ್ನೆನೇ ಇಲ್ಲ ನನಗೆ. ಬಂದಿಲ್ಲ ಅಂದರೆ ಆ ಲ್ಯಾಂಡ್ ಏನು ಮಾಡ್ತೀರಾ ಅಷ್ಟೇ ನಂದು ಉಪಪ್ರಶ್ನೆ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳಿದಾಗೆ ಅದು ನಿಮ್ಮ ಏರ್ಪೋರ್ಟು ನಮ್ಮದು ವಿಜಯಪುರ ಏರ್ಪೋರ್ಟ್ ಎರಡೂ ಕೂಡ ಮಾರ್ಕ್ ಕನ್ಸಲ್ಟೆಂಟ್ಸ್ ಅಂತೇಳಿ ಹಿಂದೆ ಒಂದು PPP ಮೇಲೆ ಕೊಟ್ಟಿದ್ದರು. ಅವ್ರು 8-9 ವರ್ಷ ಇಟ್ಕೊಂಡು ಮಾಡಲಿಲ್ಲ. ಆಮೇಲೆ ನಾವು ಇದನ್ನು KSIDCದಿಂದ ತೆಗೆದುಕೊಳ್ಬೇಕು, ಏರ್ಪೋರ್ಟ್ ಅಥಾರಿಟಿಯಿಂದ ಮಾಡಬೇಕು ಅಂತೇಳಿ ಈಗಾಗಲೇ ಲ್ಯಾಂಡ್ ಅಕ್ವಿಷನ್ ಆಗಿದೆ. 2 ಮಾತಿನ ಲ್ಯಾಂಡ್ ಅಕ್ವಿಷನ್ ಆಗಿದೆ. ನಾವು ಅದನ್ನು DPRಗೂ ಕೂಡ ಅದು ಮಾಡೋಕ್ಕೆ ಕೊಟ್ಟಿದ್ದೀವಿ. ಆ DPRನೂ ಕೂಡ ಇದು ಮಾಡೋಕ್ಕೆ ಕೊಟ್ಟಿದ್ದೀವಿ. ಈಗ ಆ DPRನಲ್ಲಿ ಕೂಡ ಒಳ್ಳೆಯ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಸನ್ಮಾನ್ಯ ಸಭಾಪತಿಗಳೇ, ಈಗ ಏರ್ಪೋರ್ಟ್ಸದು ನಾನು ಭಾಳ ಕಷ್ಟ. ಗುಲ್ಬರ್ಗ ಏರ್ಪೋರ್ಟ್ ನೋಡ್ತಾ ಇದ್ದೀರಿ ತಾವು. ಎಲ್ಲ ಕಡೆ ಉಡಾನ್ ಇದ್ದಾಗ 3 ವರ್ಷ ನಡೀತದೆ, ಉಡಾನ್ ಮುಗಿದ ಮೇಲೆ ಇದು ಆಗ್ತದೆ. ಬೀದರ್ದು ಹಂಗೆ ಆಗಿದೆ. ಎಲ್ಲ ಕಡೆನೂ ಕೂಡ ಥ್ರೂಔಟ್ ಕಂಟ್ರಿ, ಒಂದೇ ಅಂತಲ್ಲ, ಎಲ್ಲನೂ ಕಡೆನೂ ಭಾಳಷ್ಟು ಇದು ಆಗ್ತಾಯಿದೆ. ಹೀಗಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಲ್ಯಾಂಡ್ ಇದೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕೊಟ್ಟರೆ ಅವರು ಅದನ್ನು ಏರ್ಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಒಂದು ನಿರ್ಣಯ ನಾವು ತೆಗೆದುಕೊಳ್ಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದು ಸಲ ನಾನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆಸ್ತೀವಿ. ಆಲ್ MLAs ಫ್ರಮ್ ಬಳ್ಳಾರಿ, ವಿಜಯನಗರ್ ಆ್ಯಂಡ್ ಕೊಪ್ಪಳ. ಏನಾಗಿದೆ ಸಭಾಪತಿಗಳೇ, ಈಗ ಕೊಪ್ಪಳದವ್ರು ಒಂದು ಏರ್ಪೋರ್ಟ್ ಕೇಳ್ತಾರೆ, ವಿಜಯನಗರದವರು ಒಂದು ಕೇಳ್ತಾರೆ, ಬಳ್ಳಾರಿ ಒಂದು ಕೇಳ್ತಾರೆ. ಫಿಸಿಬಿಲಿಟಿ ಎಲ್ಲಿಂದ ಬರ್ತದೆ ಸತೀಶ್ ಅವರ? ಅದಕ್ಕೆ ವಿಜಯನಗರದಲ್ಲೂ ಕೂಡ ಒಂದು 2 ಲ್ಯಾಂಡ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಈ ಬಳ್ಳಾರಿಗೆ ಹಾಕತ್ತಿಲ್ಲ ಅಂತ ಕೇಳ್ತಾರೆ. ಸಭಾಪತಿಗಳು ಅವ್ರನ್ನೆಲ್ಲರೂ ಕೂಡ ಮೀಟಿಂಗ್ ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು, ಸತೀಶ್ ಅವರ ನಿಮ್ಮನ್ನು ಕರಿತೀವಿ, ವಿಶೇಷವಾಗಿ ಎಲ್ಲರೂ ಕರಿತೀವಿ ಅಂತ ಹೇಳಿದ್ದೀವಿ. ಮಾಡಿ ಆ ಏರ್ಪೋರ್ಟ್ ಯಾವ ಥರ ಆಗ್ಬೇಕಾದ್ರೆ ಫಿಸಿಬಲ್ ಆಗಬೇಕು, ವಯಬಲ್ ಆಗಬೇಕು. ಸುಮ್ಮನೆ ನಾವು ಏರ್ಪೋರ್ಟ್ ಮಾಡಿ ನಾಳೆ 3 ವರ್ಷ ಉಡಾನ್ ಇದ್ದಂತ ನಡೀತದೆ, ಉಡಾನ್ ಮುಗಿದ ಕೂಡಲೇ ಏರ್ಪೋರ್ಟ್ ಬಂದ್ ಆಗ್ತವೆ. ಗುಲ್ಬರ್ಗಾದಾಗಿದೆ ಈಗ ಹಂಗೆ ಪರಿಸ್ಥಿತಿ. ಅದಕ್ಕೆ ಇದನ್ನು ನಾವು ಈಗ DPR ಮಾಡೋಕ್ಕೆ ಕೊಟ್ಟಿದ್ದೀವಿ. BPRಗೂ ಕೂಡ ಬಂದಿದ್ದಾರೆ. ಆಮೇಲೆ ರೋಡ್ ಗೀಡ್ ಬಿಡಿ, ಅದು ರೋಡ್ ಅಕ್ವಿಷನ್ ಮಾಡ್ತೀವಿ. ಅದು ಹಿಂದೆ ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಪ್ರಶ್ನೆ ಬಂದಿಲ್ಲ. ಆ ರೋಡ್ಗೇನು ಎಕ್ವೈರ್ ಮಾಡುವಂಥದ್ದೇನು ದೊಡ್ಡ ಕೆಲಸ ಅಲ್ಲ, ಅದು ಮಾಡ್ತೀವಿ. ಒಂದು ಮೀಟಿಂಗನ್ನು ನಾನು ಕಾನ್ಷಿಯಸ್ಲಿ, ನಾನು ಯಾಕಂದರೆ ಇದ್ರ ಮುಂದೆ ಕಾನ್ಷಿಯಸ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷರು ಎಲ್ಲ ಬಳ್ಳಾರಿ MLAಸು MLCಸು ಮತ್ತು ವಿಜಯನಗರ ಮತ್ತು ಕೊಪ್ಪಳ ಎಲ್ಲರೂ ಕರೆಸಿ ಈ ಒಂದು ಕಡೆ ಇವತ್ತು ಸಹ ಇದು ಮಾಡಿದೆ. ನನ್ನ ಇದು ಆದರೆ ಫಿಸಿಬಲ್ ಆಗಬೇಕು, ವಯಬಲ್ ಆಗಬೇಕು. ಪ್ರಾರಂಭ ಮಾಡಿ 3 ವರ್ಷ ಏನೋ ಇದು ಇರ್ತದೆ, ಉಡಾನ್ ಸ್ಕೀಮ್ನಲ್ಲಿ ಅವ್ರಿಗೆ ಇನ್ಸೆಂಟಿವ್ಸ್ ಇರ್ತದೆ, ಟಿಕೆಟ್ ಆಮೇಲೆ ಬಂದ್ ಆಗ್ತದೆ. ಆ ಕೆಲಸ ಮಾಡ್ತೀವಿ ಸತೀಶ್ ಅವರ. ನಿಮ್ಮ ಡಿಸಿಷನಿಗೆ, ಸರ್ಕಾರ ಡಿಸಿಷನಿಗೆ ಬಿಡೋದು. ನೀವು ಎಲ್ಲಿ ಮಾಡ್ತೀರಿ, ಬಳ್ಳಾರಿ ಮಾಡ್ತೀರಾ, ಕೊಪ್ಪಳ ಮಾಡ್ತೀರಾ, ವಿಜಯನಗರ, ನಮಗೇನು ತೊಂದರೆ ಇಲ್ಲ. ವೈಟ್ ಎಲಿಫೆಂಟ್ ಕ್ರಿಯೇಟ್ ಮಾಡಬೇಡ್ರಿ. ಡೋಂಟ್ ವೇಸ್ಟ್ ನ್ಯಾಷನಲ್ ರಿಸೋರ್ಸಸ್. ಅದು ಮಾತ್ರ ನನ್ನ ಮನವಿ. ನಂದು ಒಂದೇ ಒಂದು ಬೇಡಿಕೆ ಇದೆ ಲಾಸ್ಟಿಗೆ ನಮ್ಮ ರೈತರ ಪರವಾಗಿ. ಈಗ ಸಪೋಸ್ ಇಲ್ಲಿ ಬರಲಿಲ್ಲ, ಏರ್ಪೋರ್ಟ್ ಬರಲಿಲ್ಲ, ಎಲ್ಲಿ ಕೇಸಸ್ ವೇರ್ ಸ್ಪೆಸಿಫಿಕ್ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಹ್ಯಾಸ್ ಹ್ಯಾಪನ್ ಟುವರ್ಡ್ಸ್ ಇಂಡಸ್ಟ್ರಿ, ಅದು ArcelorMittalದ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಕೊಡ್ತೀನಿ ಅಲ್ಲಿ. ಇಲ್ಲಿ ಏರ್ಪೋರ್ಟಿಗೆ ಆ ಲ್ಯಾಂಡ್ ಏನು ಮಾಡ್ತೀರಾ?
ಫಾರ್ಮರ್ಸಿಗೆ ರಿಟರ್ನ್ ಮಾಡ್ತೀರಾ? ನನ್ನ ಬೇಡಿಕೆ ನಮ್ಮ ರೈತರ ಪರವಾಗಿ ನಾನು ನಿಮಗೆ ಬೇಡಿಕೆ ಇಷ್ಟೇ, ಆ ಲ್ಯಾಂಡ್ ವಾಪಸ್ ಕೊಟ್ಬಿಡಿ. ಸ್ಪೆಸಿಫಿಕ್ ಅಕ್ವಿಸಿಷನ್ ಆಗಿದ್ದರೆ, ಜನರಲ್ ಅಕ್ವಿಸಿಷನ್ ಆಗಿದ್ದರೆ ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಸ್ಪೆಸಿಫಿಕ್ ಅಕ್ವಿಸಿಷನ್ ಫಾರ್ ಮಾನ್ಯ ಸಭಾಪತಿಗಳಿಗೆ ಇದು ಹೈಪೋಥೆಟಿಕಲ್ ಕ್ವಶನು ಮಾಡ್ತೀವೋ ಬಿಡ್ತೀವೋ, ನಾವು ಮಾಡೋದಿಲ್ಲ ಅಂತ ಹೇಳಿಲ್ಲ. ಒಂದು ಆಗಿಲ್ಲ ಮೀಟಿಂಗ್ ಅಂದ್ರೆ? ಹೈಪೋಥೆಟಿಕಲ್ ಆಗಿಲ್ಲ ಕ್ವಶನ್ ಇದು. ಸತೀಶ್ ಅವರ, ನಾನು ವೈಟ್ ಎಲಿಫೆಂಟ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ನಿನಗೆ ನಾವು ಕೂಡ ಸಹಮತ ಇದ್ದೀನಿ. ದೇಶದಲ್ಲಿ ಎಲ್ಲ ಏರ್ಪೋರ್ಟ್ ಪರಿಸ್ಥಿತಿ ಗಂಭೀರ ಆಗಿದ್ದಾವೆ. ಆಮೇಲೆ ಈ ಥರ ಉಡಾನ್ ಸ್ಕೀಮ್ ಥರ ನಡೀತವೆ, ಆಮೇಲೆ ಮುಚ್ಚೋಗ್ತವೆ. ಉಡಾನ್ ಸ್ಕೀಮ್ನು ಕೂಡ ನಾವು ಹೋಗಿ ಮಿನಿಸ್ಟ್ರಿಗೆ ಭೇಟಿಯಾಗಿ, ಸಿವಿಲೇಷನ್ ಮಿನಿಸ್ಟ್ರಿಗೆ 3 ವರ್ಷದ್ದು 5 ವರ್ಷ ಮಾಡಿ, ನೆಕ್ಸ್ಟ್ 5 years ಅದನ್ನು ಶೇರಿಂಗ್ 50-50 ಸ್ಟೇಟ್ಸು ಮತ್ತು ಇದು ಮಾಡಿ ಅಂತ ಹೇಳಿದ್ದೀವಿ. ಅಷ್ಟೇ ಅಲ್ಲ, ವಿ ಆರ್ ಇವಾಲ್ವಿಂಗ್ ಅ ಏವಿಯೇಷನ್ ಪಾಲಿಸಿ ಆಲ್ಸೋ. ನಮ್ಮ ರಾಜ್ಯದ ಒಂದು ಪಾಲಿಸಿ ಇದು ಮಾಡ್ತಿದ್ದೀವಿ. ಮಧ್ಯಪ್ರದೇಶ ಮತ್ತು ಬೇರೆ ಬೇರೆ ಉತ್ತರ ಪ್ರದೇಶ ಏನೇನೇ ಡಿಸ್ಕಷನ್ ಮಾಡಿದ್ದೀವಿ. ವೈಟ್ ಎಲಿಫೆಂಟ್ ಆಗಕ್ಕೆ ಬಿಡೋದಿಲ್ಲ, ಬಳ್ಳಾರಿಯಲ್ಲಿ ನಾವು ಮಾಡೋದಿಲ್ಲ ಅಂತಲೂ ಹೇಳೋದಿಲ್ಲ. ಇಟ್ ಡಿಪೆಂಡ್, ವಿಲ್ ಹ್ಯಾವ್ ಅ ಮೀಟಿಂಗ್, ಎಲ್ಲರೂ ಕೂಡ ಎಲ್ಲ ಇದು ಮಾಡಿಕೊಂಡು ವಯಬಿಲಿಟಿ ಏನು ಬರ್ತದೆ ನಮ್ಮ ವ್ಯೂವನ್ನು ನಾವು ಹೇಳ್ತೀವಿ. ಅಲ್ಟಿಮೇಟ್ಲಿ ಚೀಫ್ ಮಿನಿಸ್ಟ್ರು ತಾವೆಲ್ಲರೂ ಕೂಡ ಏನು ಇದು ಮಾಡಿದಾಗ ಮೀಟಿಂಗ್ನಲ್ಲಿ ಏನಾಗ್ತದೆ, ವಿಲ್ ಅಬೈಡ್ ಬೈ ದ್ಯಾಟ್. ಆಮೇಲೆ ಒಂದು ಲ್ಯಾಂಡ್ ಅಕ್ವಿಷನ್ ಈಗ ನಾವು ಮಾಡಿದರೆ ವಾಪಸ್ ಕೊಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಅವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟಿರ್ತೀವಿ. ಒಮ್ಮೆ ಅದನ್ನು ಆ ಲ್ಯಾಂಡನ್ನು ನಿಮ್ಮ ಹೈಪೋಥೆಟಿಕಲ್ ಕ್ವಶನ್ಗೆ ಆ ಲ್ಯಾಂಡ್ ಯಾವುದನ್ನು ಇಂಡಸ್ಟ್ರಿಯಲ್ ಯೂಸೋ ಮತ್ತೊಂದು ಯೂಸ್ಗೂ ಮಾಡ್ಕೋಬೇಕಾಗ್ತದೆ. ಆದರೆ ಒಮ್ಮೆ ಲ್ಯಾಂಡ್ ನೀವು ರೈತರ ಕಡೆ ತೊಗೊಂಡು ಕಾಂಪೆನ್ಸೇಷನ್ ಕೊಟ್ಟ ಮೇಲೆ ಆ ಲ್ಯಾಂಡ್ ವಾಪಸ್ಸು ಆ ರೈತರು ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಬಟ್ ದಿಸ್ ಇಸ್ ಅ ಹೈಪೋಥೆಟಿಕಲ್ ಕ್ವಶನ್. ನಾನು ಐ ಆಮ್ ನಾಟ್ ಡಿನೈಯಿಂಗ್ ಬಳ್ಳಾರಿದಾಗ ಏರ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ದೇರ್ ಈಸ್ ಪಾಸಿಬಿಲಿಟಿ ದಟ್ ಏರ್ಪೋರ್ಟ್ ಮೇ ಹ್ಯಾಪನ್ ಇನ್ ಬಳ್ಳಾರಿ ಆಲ್ಸೋ.